ಗ್ಯಾರಂಟಿ ಕೋಲಾಹಲ ಜಾಸ್ತಿ ಆಗಿದೆ. ಇನ್ನೂ ಗ್ಯಾರಂಟಿ ಹಣ ಬಂದಿಲ್ಲ ಅಂತ ಜನ ಅಂದರೆ ಇತ್ತ ಇಂಧನ ಸಚಿವರು ಅದೇನು ಸ್ಯಾಲರಿನ ತಿಂಗಳಿಗೆ ಸರಿಯಾಗಿ ಬರೋಕೆ ಅಂದಿದ್ದಾರೆ. ಯಾರು KJ ಜಾರ್ಜ್ ಅವ್ರ ಹತ್ರ ಕೇಳಿದರು, ಏನದು ತಿಂಗಳು ಬರೋದಕ್ಕೆ ಅದು ಸ್ಯಾಲರಿನಾ ಅಂತ ಅವ್ರ ಸ್ಟೈಲಲ್ಲಿ ಕೇಳಿದ್ದಾರೆ. ತಿಂಗಳು ಹಾಕೋಕ್ಕಾಗಿಲ್ಲ ಅಂತಂದರೆ ಮತ್ತೆ ಯಾಕ್ರಿ ಜನಗಳಿಗೆ ಸುಳ್ಳು ಭರವಸೆ ಕೊಟ್ರಿ? ತಿಂಗಳು ಬರೋದಕ್ಕೆ ಅದೇನು ಸ್ಯಾಲರಿನಾ ಅಂತ ಕೇಳಿದ್ರಲ್ಲ, ನೀವು ಯಾಕಿರೋದು? ರಾಜೀನಾಮೆ ಕೊಟ್ಟು ಹೋಗಿ, ಬೇರೆಯವ್ರು ಮಾಡ್ತಾರೆ, ಆಡಳಿತ ಮಾಡ್ತಾರೆ. ಇದಕ್ಕೆ BJP ಕೂಡ ಟಕ್ಕರ್ ಕೊಟ್ಟಿದೆ ನೋಡಿ. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ. ಅದು ಈ ರಾಜ್ಯದ ಬಡವರು ರೈತರು ಭಿಕ್ಷುಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು. ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ BJP ಗ್ಯಾರಂಟಿ ಫೈಟ್. ಕೊಟ್ಟ ಮಾತಿನಂತೆ ನಡೆಯದ ಸರ್ಕಾರದ ವಿರುದ್ಧ ಕಿಡಿ. ಗ್ಯಾರಂಟಿ ವಿಧಾನಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಗೆದ್ದು ಬೀಗುವಂತೆ ಮಾಡಿದ್ದು ಇದೇ ಗ್ಯಾರಂಟಿ. ಈ ಗ್ಯಾರಂಟಿಯನ್ನ ನಂಬಿ ಓಟ್ ಹಾಕಿದವರಿಗೆ ಅನ್ನಭಾಗ್ಯವೂ ಇಲ್ಲ, ಗೃಹಲಕ್ಷ್ಮಿ ಹಣವೂ ಬರ್ತಿಲ್ಲ. ಕಿಡಿ ಹೊತ್ತಿಸಿದ ಕಾಂಗ್ರೆಸ್ ಸಚಿವರ ಹೇಳಿಕೆ. ಪಂಚ ಗ್ಯಾರಂಟಿಗಳ ಹೆಸರು ಹೇಳಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಾಳೆಯಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡೋಕೆ ತಿಣುಕಾಡ್ತಿದೆ. ಇಷ್ಟೆಲ್ಲದರ ನಡುವೆ ಇಂಧನ ಸಚಿವ KJ ಜಾರ್ಜ್ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಅದನ್ನು ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದು ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲ. ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಕೇಳಿದ್ರಲ್ವಾ, ಮಾನ್ಯ ಇಂಧನ ಸಚಿವರು ಗ್ಯಾರಂಟಿ ಹಣ ಕೇಳಿದ್ರೆ ಹೀಗೆ ಹೇಳೋದ? ಸಚಿವ ಜಾರ್ಜ್ ಅವರ ಧಿಮಾಕಿನ ಮಾತಿಗೆ ಬಿಜೆಪಿ ಕಿಡಿಕಾರಿದೆ. ರಾಜ್ಯದ ಜನರನ್ನ ಭಿಕ್ಷುಕರು ಅಂದುಕೊಂಡಿದ್ದೀರಾ? ಬೈ ಎಲೆಕ್ಷನ್ ಬರ್ತದೆ. ಬೈ ಎಲೆಕ್ಷನ್ ಮತದಾನ ಹೋಗ್ತಕ್ಕಂಥ 3 ದಿನ ಮುಂಚಿತವಾಗಿ ಗೃಹಲಕ್ಷ್ಮಿನೂ ಕೂಡ ತಲುಪ್ತದೆ, ಇವ್ರ ಯೋಜನೆಗಳು ತಲುಪ್ತದೆ. ಈಗಾಗಲೇ 5-6 ತಿಂಗಳಿಂದ ಪೆಂಡಿಂಗ್ ಇದೆ. ಮತ್ತೆ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ, ಆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ 2 ದಿನ 3 ದಿನ ಚುನಾವಣೆ ಆಗ್ತದೆ ಮುಂಚಿತವಾಗಿ ನಿಮ್ಮ ಯೋಜನೆಗಳು ತಲುಪ್ತದೆ. ಅರ್ಥ, ಈ ರಾಜ್ಯದ ಜನರನ್ನ ಏನು ಭಿಕ್ಷುಕರು ಅಂತ ಅನ್ಕೊಂಡಿದ್ದಾರೆ ನೀವು? ಈ ರಾಜ್ಯದ ಬಡವರು ರೈತರು ಭಿಕ್ಷುಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು? ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿದಿದೆ. ಇದೇನು ನಾವು ರೆಗ್ಯುಲರ್ ಕೊಡುವಂಥದ್ದು ಏನು ಅಂತ ಹೇಳಿ ಆಗ ಬಂದ್ ಮಾಡಿಬಿಡ್ರಿ, ಹಂಗಾರೆ ನಿಲ್ಲಿಸ್ಬಿಡಿ. ನಿಮ್ಮ 56,000 ಕೋಟಿ ಉಳಿತಿದಲ್ಲ, ಅದನ್ನು ಮಾಡೋಕ್ಕೆ ತಯಾರಿದ್ರೆ ಅದೂ ಇಲ್ಲ. ಈಚೆಗಡೆ ನಿಮಗೆ ಅದರದ್ದು ಕ್ರಿಯೇಟಿವ್ ಬೇಕು, ಆಮೇಲೆ ಸರ್ಕಾರ ನಡೆಸಲಿಕ್ಕೂ ಆಗ್ತಾ ಇಲ್ಲ, ಮತ್ತು ಅನಿವಾರ್ಯ ಸರ್ಕಾರ ನಡೆಸುವಂಥ ಪರಿಸ್ಥಿತಿ ಮಾಡ್ತಾಯಿದ್ದಾರೆ. ಅದರಿಂದ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿದೆ ನಮ್ಮ ರಾಜ್ಯದ್ದು. ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇಲ್ಲ. ರಾಜ್ಯದ ಮಹಿಳೆಯರು ಕೇಳ್ತಾ ಇದ್ದಾರೆ, ನಮಗೆ ಭಾಗ್ಯಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ. ಗೃಹಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ. ಸಿದ್ದರಾಮಯ್ಯನವರು ಒಬ್ಬ ಹಣಕಾಸು ಸಚಿವರಾಗಿ ಮೊನ್ನೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ, ನಿಂತಿದೆಯಾ ಅಂದರೆ ಒಬ್ಬ ಹಣಕಾಸು ಸಚಿವರಿಗೆ ರಾಜ್ಯದ ಜವಾಬ್ದಾರಿ ಹೊತ್ತಂತ ಮುಖ್ಯಮಂತ್ರಿಗೆ ಗೃಹಲಕ್ಷ್ಮಿ 3 ತಿಂಗಳಿಂದ ನಿಂತಿದೆ ಅಂತ ಗೊತ್ತೇ ಇಲ್ಲ. ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಿ? ಗ್ಯಾರಂಟಿಯಾಗಿ ಇವರು ಕೊಟ್ಟಿರೋದೇನು ಅಂದರೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅದು ಬಸ್ ದರ, ಮೆಟ್ರೋ ದರ, ಹಾಲಿನ ದರ, ಆಲ್ಕೋಹಾಲಿನ ದರ, ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಈ ಸೇರಿದಂತೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅಂದರೆ ಬೆಲೆ ಏರಿಕೆ ಮಾಡೋಕ್ಕೆ ಇವರು ಸರ್ಕಾರ ಬಂದಿದ್ದ? ಸಂಬಳ ಕೊಡೋ ಯೋಗ್ಯತೆ ಇಲ್ಲ, ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ, ಗ್ಯಾರಂಟಿ ಹಣನೂ ಕೊಡೋಕ್ಕಾಗಲ್ಲ. ಅಂದರೆ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ? ಹೀಗೆ ಕೇಸರಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದು, ಇದಕ್ಕೆಲ್ಲ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಶೋಭಾ ಕರಂದ್ಲಾಜೆ ಅವ್ರಿಗೆ ಕೇಳಿ ಮೇಡಮ್, ಅವ್ರಿಗೆ ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕತ್ತಿದ್ದಾರೆ? ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನಾ ಸ್ಕೀಮ್ ಕೊಟ್ರಿ, ನಮ್ಮ ನೋಡಿ ಏನ್ರಿ. ಡೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ. ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ ಕೊಟ್ಟು ತಪ್ಪು ಅಂತೀರಾ? ನೀವು ಗ್ಯಾರಂಟಿಗಳು ಕೊಟ್ಟರೆ ಅಂದರೆ ಮೋದಿ ಗ್ಯಾರಂಟಿ ನಡೀತದೆ, BJP ಗ್ಯಾರಂಟಿ ನಡೀತದೆ, ಕಾಂಗ್ರೆಸ್ ಗ್ಯಾರಂಟಿ ನಡೆಯಂಗಿಲ್ಲ. ಇದೇ ರೀತಿಯಾದಂಥ BJP ಅವರು 10 ಲಕ್ಷ ಕೊಡ್ತೀವಿ ಅಂತೇಳಿ 11 ವರ್ಷ ಆಯಿತು.
ಇದ್ರ ಜೊತೆಗೆ ಅದನ್ನು ಕೇಳ್ಬೇಕು ನೀವು BJP ಕೂಡ 11 ಲಕ್ಷ ಯಾವ ಕೊಡ್ತೀರಾ 10 ಲಕ್ಷ ಯಾವ ಕೊಡ್ತೀರಾ ಅಂತ ಕೇಳ್ಬೇಕಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೊಡ್ತೀವಿ ಅಂತ ಕೊಡ್ತಾರೆ. ಹೀಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮಾತಿನ ಜಟಾಪಟಿ ನಡೀತಿದ್ದು ಜನರಲ್ಲಿ ಇನ್ನಷ್ಟು ಗೊಂದಲ ಹೆಚ್ಚಾಗುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗ್ಯಾರಂಟಿ ಕೋಲಾಹಲ ಜಾಸ್ತಿ ಆಗಿದೆ. ಇನ್ನೂ ಗ್ಯಾರಂಟಿ ಹಣ ಬಂದಿಲ್ಲ ಅಂತ ಜನ ಅಂದರೆ ಇತ್ತ ಇಂಧನ ಸಚಿವರು ಅದೇನು ಸ್ಯಾಲರಿನ ತಿಂಗಳಿಗೆ ಸರಿಯಾಗಿ ಬರೋಕೆ ಅಂದಿದ್ದಾರೆ. ಯಾರು KJ ಜಾರ್ಜ್ ಅವ್ರ ಹತ್ರ ಕೇಳಿದರು, ಏನದು ತಿಂಗಳು ಬರೋದಕ್ಕೆ ಅದು ಸ್ಯಾಲರಿನಾ ಅಂತ ಅವ್ರ ಸ್ಟೈಲಲ್ಲಿ ಕೇಳಿದ್ದಾರೆ. ತಿಂಗಳು ಹಾಕೋಕ್ಕಾಗಿಲ್ಲ ಅಂತಂದರೆ ಮತ್ತೆ ಯಾಕ್ರಿ ಜನಗಳಿಗೆ ಸುಳ್ಳು ಭರವಸೆ ಕೊಟ್ರಿ? ತಿಂಗಳು ಬರೋದಕ್ಕೆ ಅದೇನು ಸ್ಯಾಲ್ರಿನಾ ಅಂತ ಕೇಳಿದ್ರಲ್ಲ, ನೀವು ಯಾಕಿರೋದು? ರಾಜೀನಾಮೆ ಕೊಟ್ಟು ಹೋಗಿ, ಬೇರೆಯವ್ರು ಮಾಡ್ತಾರೆ, ಆಡಳಿತ ಮಾಡ್ತಾರೆ. ಇದಕ್ಕೆ BJP ಕೂಡ ಟಕ್ಕರ್ ಕೊಟ್ಟಿದೆ ನೋಡಿ. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು. ಈ ರಾಜ್ಯದ ಬಡವರು, ರೈತರು, ಭಿಕ್ಷುಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು. ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಗ್ಯಾರಂಟಿ ಫೈಟ್. ಕೊಟ್ಟ ಮಾತಿನಂತೆ ನಡೆಯದ ಸರ್ಕಾರದ ವಿರುದ್ಧ ಕಿಡಿ. ಗ್ಯಾರಂಟಿ ವಿಧಾನಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಗೆದ್ದು ಬೀಗುವಂತೆ ಮಾಡಿದ್ದು ಇದೇ ಗ್ಯಾರಂಟಿ. ಈ ಗ್ಯಾರಂಟಿಯನ್ನ ನಂಬಿ ವೋಟ್ ಹಾಕಿದವರಿಗೆ ಅನ್ನಭಾಗ್ಯವೂ ಇಲ್ಲ, ಗೃಹಲಕ್ಷ್ಮಿ ಹಣವೂ ಬರ್ತಿಲ್ಲ. ಕಿಡಿ ಹೊತ್ತಿಸಿದ ಕಾಂಗ್ರೆಸ್ ಸಚಿವರ ಹೇಳಿಕೆ. ಪಂಚ ಗ್ಯಾರಂಟಿಗಳ ಹೆಸರು ಹೇಳಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಾಳೆಯಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ. ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡೋಕೆ ತಿರುಗಾಡ್ತಿದೆ. ಇಷ್ಟೆಲ್ಲದರ ನಡುವೆ ಇಂಧನ ಸಚಿವ KJ ಜಾರ್ಜ್ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಅದನ್ನು ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದು ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು. ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಕೇಳಿದ್ರಲ್ವಾ, ಮಾನ್ಯ ಇಂಧನ ಸಚಿವರು ಗ್ಯಾರಂಟಿ ಹಣ ಕೇಳಿದ್ರೆ ಹೀಗೆ ಹೇಳೋದ? ಸಚಿವ ಜಾರ್ಜ್ ಅವರ ಧಿಮಾಕಿನ ಮಾತಿಗೆ ಬಿಜೆಪಿ ಕಿಡಿಕಾರಿದೆ. ರಾಜ್ಯದ ಜನರನ್ನ ಭಿಕ್ಷುಕರು ಅಂದುಕೊಂಡಿದ್ದೀರಾ? ಬೈ ಎಲೆಕ್ಷನ್ ಬರ್ತದೆ. ಬೈ ಎಲೆಕ್ಷನ್ ಮತದಾನ ಹೋಗ್ತಕ್ಕಂಥ 3 ದಿನ ಮುಂಚಿತವಾಗಿ ಗೃಹಲಕ್ಷ್ಮಿನೂ ಕೂಡ ತಲುಪ್ತದೆ, ಇವ್ರ ಯೋಜನೆಗಳು ತಲುಪ್ತದೆ. ಈಗಾಗಲೇ 5-6 ತಿಂಗಳಿಂದ ಪೆಂಡಿಂಗ್ ಇದೆ. ಮತ್ತೆ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ, ಆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ 2 ದಿನ 3 ದಿನ ಚುನಾವಣೆ ಆಗ್ತದೆ ಮುಂಚಿತವಾಗಿ ನಿಮ್ಮ ಯೋಜನೆಗಳು ತಲುಪ್ತದೆ. ಅರ್ಥ, ಈ ರಾಜ್ಯದ ಜನರನ್ನ ಏನು ಭಿಕ್ಷುಕರು ಅಂತ ಅನ್ಕೊಂಡಿದ್ದಾರೆ ನೀವು? ಈ ರಾಜ್ಯದ ಬಡವರು, ರೈತರು, ಭಿಕ್ಷುಕರು ಅಂತೇಳಿ ಅನ್ಕೊಂಡಿದ್ದಾರೆ ನೀವು? ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿದಿದೆ. ಇದೇನು ನಾವು ರೆಗ್ಯುಲರ್ ಕೊಡುವಂಥದ್ದು ಏನು ಅಂತ ಹೇಳಿ ಆಗ ಬಂದ್ ಮಾಡಿಬಿಡ್ರಿ, ಹಂಗಾರೆ ನಿಲ್ಲಿಸ್ಬಿಡಿ. ನಿಮ್ಮ 56,000 ಕೋಟಿ ಉಳಿತಿದಲ್ಲ, ಅದನ್ನು ಮಾಡೋಕ್ಕೆ ತಯಾರಿದ್ರೆ ಅದೂ ಇಲ್ಲ. ಈಚೆಗಡೆ ನಿಮಗೆ ಅದರದ್ದು ಕ್ರಿಯೇಟಿವ್ ಬೇಕು, ಆಮೇಲೆ ಸರ್ಕಾರ ನಡೆಸಲಿಕ್ಕೂ ಆಗ್ತಾ ಇಲ್ಲ, ಮತ್ತು ಅನಿವಾರ್ಯ ಸರ್ಕಾರ ನಡೆಸುವಂಥ ಪರಿಸ್ಥಿತಿ ಮಾಡ್ತಾಯಿದ್ದಾರೆ. ಅದರಿಂದ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿದೆ ನಮ್ಮ ರಾಜ್ಯದ್ದು. ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇಲ್ಲ. ರಾಜ್ಯದ ಮಹಿಳೆಯರು ಕೇಳ್ತಾ ಇದ್ದಾರೆ, ನಮಗೆ ಭಾಗ್ಯಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ. ಗೃಹಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ. ಸಿದ್ದರಾಮಯ್ಯನವರು ಒಬ್ಬ ಹಣಕಾಸು ಸಚಿವರಾಗಿ ಮೊನ್ನೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ, ನಿಂತಿದೆಯಾ ಅಂದರೆ ಒಬ್ಬ ಹಣಕಾಸು ಸಚಿವರಿಗೆ ರಾಜ್ಯದ ಜವಾಬ್ದಾರಿ ಹೊತ್ತಂತ ಮುಖ್ಯಮಂತ್ರಿಗೆ ಗೃಹಲಕ್ಷ್ಮಿ 3 ತಿಂಗಳಿಂದ ನಿಂತಿದೆ ಅಂತ ಗೊತ್ತೇ ಇಲ್ಲ. ನೀವೇನು ಸರ್ಕಾರ ನಡೆಸ್ತಾ ಇದ್ದೀರಿ? ಗ್ಯಾರಂಟಿಯಾಗಿ ಇವರು ಕೊಟ್ಟಿರೋದೇನು ಅಂದರೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅದು ಬಸ್ ದರ, ಮೆಟ್ರೋ ದರ, ಹಾಲಿನ ದರ, ಆಲ್ಕೋಹಾಲಿನ ದರ, ವಿದ್ಯುತ್ ದರ ಸೇರಿದಂತೆ ಸ್ಟಾಂಪ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಈ ಸೇರಿದಂತೆ 16 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಅಂದರೆ ಬೆಲೆ ಏರಿಕೆ ಮಾಡೋಕ್ಕೆ ಇವರು ಸರ್ಕಾರ ಬಂದಿದ್ದ? ಸಂಬಳ ಕೊಡೋ ಯೋಗ್ಯತೆ ಇಲ್ಲ, ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ, ಗ್ಯಾರಂಟಿ ಹಣನೂ ಕೊಡೋಕ್ಕಾಗಲ್ಲ. ಅಂದರೆ ನೀವ್ಯಾಕಿದ್ದೀರಿ ಅಧಿಕಾರದಲ್ಲಿ? ಹೀಗೆ ಕೇಸರಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದು, ಇದಕ್ಕೆಲ್ಲ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಶೋಭಾ ಕರಂದ್ಲಾಜೆ ಅವ್ರಿಗೆ ಕೇಳಿ ಮೇಡಮ್ ಅವ್ರಿಗೆ, ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕತ್ತಿದ್ದಾರೆ? ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನಾ ಸ್ಕೀಮ್ ಕೊಟ್ರಿ, ನಮ್ಮ ನೋಡಿ ಏನ್ರಿ, ಡೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ. ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ಟರೆ
ಗ್ಯಾರಂಟಿ ಕೊಟ್ಟು ತಪ್ಪು ಅಂತೀರಾ? ನೀವು ಗ್ಯಾರಂಟಿಗಳು ಕೊಟ್ಟರೆ ಅಂದ್ರೆ ಮೋದಿ ಗ್ಯಾರಂಟಿ ನಡೀತದೆ, BJP ಗ್ಯಾರಂಟಿ ನಡೀತದೆ, ಕಾಂಗ್ರೆಸ್ ಗ್ಯಾರಂಟಿ ನಡೆಯಂಗಿಲ್ಲ. ಇದೇ ರೀತಿಯಾದಂಥ BJP ಅವರು 10 ಲಕ್ಷ ಕೊಡ್ತೀವಿ ಅಂತೇಳಿ 11 ವರ್ಷ ಆಯಿತು. ಇದ್ರ ಜೊತೆಗೆ ಅದನ್ನು ಕೇಳಬೇಕು ನೀವು. BJP ಅವರು ಕೂಡ 11 ಲಕ್ಷ ಯಾವ ಕೊಡ್ತೀರಿ, 10 ಲಕ್ಷ ಯಾವ ಕೊಡ್ತೀರಿ ಅಂತಲೂ ಕೇಳಬೇಕಂತ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೊಡ್ತೀವಿ ಅಂತ ಕೊಡ್ತಾರೆ. ಹೀಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮಾತಿನ ಜಟಾಪಟಿ ನಡೀತಿದ್ದು ಜನರಲ್ಲಿ ಇನ್ನಷ್ಟು ಗೊಂದಲ ಹೆಚ್ಚಾಗುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.